ದಿಸ್ ಈಸ್ ಒನ್ ಆಫ್ ಲವ್ ಸ್ಟೋರಿ. ಒಬ್ಬ ಹುಡುಗ ಡಿಗ್ರಿ ಓದ್ತಿರ್ತಾನೆ. ಡಿಗ್ರಿ ಓದ್ತಿರ್ಬೇಕಾದ್ರೆ ಫಸ್ಟ್ ಇಯರಿಂದನೇ ಒಂದು ಜೆನ್ಯೂನ್ ಲವ್ ಆಗುತ್ತೆ ಒಂದು ಹುಡುಗಿ ಮೇಲೆ. ಫಸ್ಟ್ ಇಯರ್ ಯೋಚನೆ ಮಾಡ್ತಾನೆ ಆ ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಫಸ್ಟ್ ಇಯರ್ ಎಲ್ಲ ಕಳೆಯುತ್ತೆ, ಅವನ ಕೈಯಲ್ಲಿ ಪ್ರಪೋಸ್ ಮಾಡೋದಕ್ಕಾಗೋದಿಲ್ಲ. ಅದೇ ರೀತಿ ಅವನ ಫ್ರೆಂಡ್ಸ್ಗೆಲ್ಲ ಗೊತ್ತಿರುತ್ತೆ ಇವನು ಆ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಸೆಕೆಂಡ್ ಇಯರ್ ಪ್ರಯತ್ನ ಪಡ್ತಾನೆ ಪ್ರಪೋಸ್ ಮಾಡಬೇಕು ಅಂತ. ಫೈನಲ್ ಇಯರು ಫೇರ್ವೆಲ್ ಪಾರ್ಟಿ ನಡೀತಿರುತ್ತೆ. ಆಗೆಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಮಗ ಇದು ನಿನಗೆ ಫೈನಲ್ ಸ್ಟೇಜು, ಈಗ ಪ್ರಪೋಸ್ ಮಾಡಂಗಿದ್ರೆ ಮಾಡು, ಇಲ್ಲ ಅಂತಂದರೆ ನಿನ್ಗೆ ಅವಳು ಸಿಗಲ್ಲ ಅಂತ ಹೇಳಿದಾಗ ಅವನೇನು ಮಾಡ್ತಾನೆ, ಎಲ್ಲ ರೆಡಿಯಾಗಿ ಆ ಫೇರ್ವೆಲ್ ಪಾರ್ಟಿಗೆ ಹೋಗ್ತಾನೆ. ಫೇರ್ವೆಲ್ ಪಾರ್ಟಿಗೆ ಹೋಗ್ಬಿಟ್ಟು ಆ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ಆ ಹುಡುಗಿ ಪೊಲೈಟಾಗಿ ಆನ್ಸರ್ ಮಾಡ್ತಾಳೆ. ಆ ಹುಡುಗಿ ಒಂದು ಸಾಂಪ್ರದಾಯಿಕ ಒಂದು ಸಮಾಜದಿಂದ, ಒಂದು ಸಾಂಪ್ರದಾಯಿಕದ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಹುಡುಗಿ. ಪೊಲೈಟಾಗಿ ಆನ್ಸರ್ ಮಾಡಿ ಹೇಳ್ತಾಳೆ, ನಿನ್ನ ಮೇಲೆ ನನಗೆ ಆ ಥರ ಒಂದು ಭಾವನೆ ಇಲ್ಲ, ನನಗೆ ಈ ನನ್ನ ಫ್ಯಾಮಿಲಿಯಲ್ಲಿ ನಾನು ಇನ್ನೂ ಓದಿ ನಾನೊಂದು IAS ಆಫೀಸರ್ ಆಗಬೇಕು ಅಂತ ಹೇಳಿ ಆ ಹುಡುಗನಿಗೆ ಹೇಳಿಬಿಟ್ಟು ಆ ಹುಡುಗನಿಗೆ ಆ ಒಂದು ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಅವನಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಅವನಿಗೆ ತುಂಬ ಬೇಜಾರಾಗ್ಬಿಟ್ಟು ಹಾಸ್ಟ್ಲಿಗೆ ಬರ್ತಾನೆ. ಹಾಸ್ಟ್ಲಿಗೆ ಬಂದ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ. ಆಗ ಅವನಿಗೆ ಅವನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಅಂತಂದ್ಬಿಟ್ಟು ಅವನೇನು ಮಾಡ್ತಾನೆ, ಇನ್ನೆಲ್ಲಿ ನನ್ನ ಆಡ್ಕೊಳ್ತಾರೋ, ಇನ್ನೆಲ್ಲಿ ನನ್ನ ರೇಗಿಸ್ತಾರೋ ಅಂತಂದ್ಬಿಟ್ಟು ಅವನು ಹೇಳ್ತಾನೆ, ಹ್ಞೂ ಕಣ ನಾನು ಪ್ರಪೋಸ್ ಮಾಡಿದೆ, ಅವಳು ಒಪ್ಕೊಂಡ್ಳು, ನಾವು ಕಾಫಿ ಡೇಗೆ ಹೋಗ್ಬಿಟ್ಟು ಒಂದು ಕಾಫಿ ಕುಡಿತಾ ಮಾತಾಡಿದ್ವಿ, ಈ 3 ವರ್ಷ ಆದಮೇಲೆ ನಾವು ಮದುವೆ ಆಗೋಣ, ಆದರೆ ಈಗ ನಮ್ಮ ಒಂದು ಗೋಲ್ಸ್ ಮೇಲೆ ನಾವು ಟಾರ್ಗೆಟ್ ಮಾಡೋಣ, ಈ ಒಂದು 3 ವರ್ಷ ಆದಮೇಲೆ ನಾವು ಮದುವೆ ಆಗೋಣ, ಆದರೆ ಈ ಒಂದು 3 ವರ್ಷ ಯಾವುದೇ ಕಾರಣಕ್ಕೂ ಯಾರಿಗೂ ಈ ಒಂದು ವಿಚಾರನ ಹೇಳಬೇಡ ಅಂತಂದ್ಬಿಟ್ಟು ಈ ಒಂದು ಸುಳ್ಳನ್ನ ಅವರ ಫ್ರೆಂಡ್ಸ್ ಹತ್ರ ಹೇಳ್ತಾನೆ. ತುಂಬ ಕ್ಲೋಸ್ ಫ್ರೆಂಡ್ಸ್ ಹತ್ರ ಹೇಳ್ತಾನೆ. ಅದೇ ಕ್ಲೋಸ್ ಫ್ರೆಂಡ್ ಏನು ಮಾಡ್ತಾನೆ, ಇವನು ಹೇಳಿರೋದೇ ಅವರ ಫ್ರೆಂಡಿಗೆ ಹುಟ್ಟಿಸ್ಕೊಂಡು ಹೇಳಿರ್ತಕ್ಕಂಥದ್ದು, ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡು ಹೇಳಿರ್ತಕ್ಕಂಥದ್ದು. ಆ ಸ್ಟೋರಿ ಕೇಳಿದ್ಮೇಲೆ, ಈ ಒಂದು ವಿಚಾರ ಅವ್ರ ಫ್ರೆಂಡಿಗೆ ಕೇಳಿದ್ಮೇಲೆ ಏನು ಮಾಡ್ತಾನೆ, ಅವರ ಫ್ರೆಂಡು ಇನ್ನೊಬ್ಬ ಫ್ರೆಂಡ್ಗೆ ಹೇಳ್ತಾನೆ, ಈ ಥರ ಅವರು ಕಾಫಿ ಡೇಗೆ ಹೋಗಿದ್ರಂತೆ, ಈ ಥರ ಪ್ರಪೋಸಲ್ ಅಕ್ಸೆಪ್ಟ್ ಮಾಡಿದ್ಲಂತೆ, ಈ ಥರ ಅವ್ರು ಕಮಿಟಲ್ಲಿದ್ದಾರಂತೆ, ಈ ಥರ ಸಮಥಿಂಗ್ ಎಲ್ಲ ವಿಚಾರ ಸ್ಪ್ರೆಡ್ ಆಗುತ್ತೆ. ಇಡೀ ಕಾಲೇಜ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಏನೋ ಒಂದು 2 ಫೇರ್ವೆಲ್ ಪಾರ್ಟಿ ಆದ ಒಂದು 2-3 ದಿನ ಆದಮೇಲೆ ಸ್ಪ್ರೆಡ್ ಆದಮೇಲೆ ಅದೇ ಕಾಲೇಜಲ್ಲಿ ಈ ಹುಡುಗಿಯ ಕಸಿನ್ ಒಬ್ಳು ಓದ್ತಿರ್ತಾಳೆ. ಕಸಿನ್ ಅಂತಂದರೆ ಇವಳು ಚಿಕ್ಕಪ್ಪನ ಮಗಳು ಒಬ್ಳು ಓದ್ತಿರ್ತಾಳೆ. ಅವಳು ಕಿವಿಗೂ ಬೀಳುತ್ತೆ ಈ ಒಂದು ವಿಚಾರ. ಈ ಥರ ಪಾರ್ಕ್ಗೆಲ್ಲ ಸುತ್ತಾ ಇದ್ದಾರಂತೆ ಇಬ್ಬರು, ಈ ಥರ ಕಾಫಿ ಟೇಗೆಲ್ಲ ಹೋಗ್ತಾರಂತೆ, ಈ ಥರ ಲಂಚ್ಗೆಲ್ಲ ಹೋಗ್ತಾರಂತೆ, ಈ ಥರ ಡಿನ್ನರ್ಗೆಲ್ಲ ಹೋಗ್ತಾರಂತೆ. ಇದೆಲ್ಲ ಒಂದು ವಿಚಾರ ಅವ್ರಿಗೂ ಅವ್ರ ಚಿಕ್ಕಪ್ಪನ ಮಗಳು ಕಿವಿಗೂ ಬೀಳುತ್ತೆ. ಆಗ ಅವ್ರ ಚಿಕ್ಕಪ್ಪನ ಮಗಳು ಏನು ಮಾಡ್ತಾಳೆ, ಹೋಗ್ಬಿಟ್ಟು ಅವ್ರ ಅಪ್ಪಂಗೆ ಹೇಳ್ತಾಳೆ, ಈ ಥರ ಮಾಡ್ತಾವಳಂತೆ ಅಂತ ಹೇಳಿದಾಗ ಅವರಪ್ಪ ಏನು ಮಾಡ್ತಾನೆ ಅಂತಂದರೆ, ಅವರ ಚಿಕ್ಕಪ್ಪ, ಆ ಹುಡುಗಿ ಚಿಕ್ಕಪ್ಪ ಏನು ಮಾಡ್ತಾನೆ ಅಂತಂದರೆ, ಈ ಹುಡುಗಿ ಅವ್ರ ಅಪ್ಪಂಗೆ ಬಂದು ಹೇಳ್ತಾನೆ, ಈ ಥರ ನಿಮ್ಮ ಮಗಳು ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಅವರಪ್ಪ ಈ ಒಂದು ಸಮಾಜಕ್ಕೆ ತುಂಬ ಹೆದರ್ತಾರೆ. ಈ ಸಮಾಜಕ್ಕೆ ತುಂಬ ಗೌರವಯುತವಾಗಿ ಬಾಳ್ತಿರ್ತಕ್ಕಂಥ ಅವರಪ್ಪ ಏನು ಮಾಡ್ತಾರೆ, ಈ ಥರ ನಮ್ಮ ಮಗಳು ಮಾಡ್ತಾ ಇದ್ದಾಳ ಅಂತ ಅಂದ್ಬಿಟ್ಟು ಅವಳ ಮಗಳಿಗೆ ಕೇಳ್ದಿರನೇ ಮದುವೆ ಸೆಟ್ ಮಾಡ್ತಾರೆ. ಅವರ ಸ್ವಂತ ಭಾವನ ಹತ್ರ ಮದುವೆ ಸೆಟ್ ಮಾಡ್ತಾರೆ. ಆದರೆ ಆ ಹುಡುಗಿ ಹೆಂಗೆ ಅಂತಂದರೆ, ಅವರಪ್ಪ ಹಾಕಿದ್ದ ಗೆರೆ ದಾಟಲ್ಲ. ಇಂಥ ಒಂದು ಹುಡುಗಿ ಆ ಮದುವೆಗೆ ಒಪ್ಕೊಳ್ತಾಳೆ. ಮದುವೆ ಆಗುತ್ತೆ. ಮದುವೆ ಆಗಿದ್ದಾದಮೇಲೆ ಒಂದು 6 ತಿಂಗಳಿಗೆ ಆ ಗಂಡ ಒಂದು ಸ್ವಲ್ಪ ಡ್ರಿಂಕ್ಸ್ ಮ್ಯಾನ್ ಇರ್ತಾನೆ, ಪ್ರತಿದಿನ ಕುಡ್ಕೊಂಬರ್ತಿರ್ತಾನೆ. ಒಂದು 6 ತಿಂಗಳಾದಮೇಲೆ ಕಾರ್ ಡ್ರೈವಿಂಗಲ್ಲಿ ಒಂದು ಲಾರಿ ಗುದ್ದಿ ಆ ಒಬ್ಬ ಗಂಡ ಸತ್ತೋಗ್ಬಿಡ್ತಾನೆ. ಈ ಒಬ್ಬ ಏನು ಇವ್ರಿಗೆ ಪ್ರಪೋಸ್ ಮಾಡಿರ್ತಾನಲ್ಲ, ಅವನು ಅವತ್ತಿಂದ ಫುಲ್ಲು ಡಿಸ್ಟ್ರಾಕ್ಟಲ್ಲಿ ಇರ್ತಾನೆ. ಒಪ್ಕೊಳ್ಳಿಲ್ಲ ಇವಳು, ಲವ್ ಒಪ್ಕೊಳ್ಳಿಲ್ಲ, ಪ್ರಪೋಸಲ್ ಒಪ್ಕೊಳ್ಳಿಲ್ಲ ಅಂತಂದ್ಬಿಟ್ಟು. ಆಗ ಇವಳಿಂದ ನಾನು ಏನಾದರೂ ಆಗಿ ನಾನು ದೂರ ಹೊರಟೋಗ್ಬೇಕು ಅಂತಂದ್ಬಿಟ್ಟು ಒಂದು GRE IAS ಬರೆದು ಎಕ್ಸಾಮ್ನ ಬರೆದು ಫಾರಿನ್ ಹೊರಟೋಗ್ತಾನೆ. ಫಾರಿನ್ ಹೋಗಿದ್ದಾದಮೇಲೆ ಒಂದು 3-4 ವರ್ಷ ಆದಮೇಲೆ ಒಂದು ಮದುವೆ ಆಗ್ತಾನೆ. ಒಂದಿಬ್ಬರು ಮಕ್ಕಳಾಗ್ತಾರೆ. ಒಂದಿಬ್ಬರು ಮಕ್ಕಳಾದಮೇಲೆ ಅವನ ಜೀವನ ಅವನು ಸಾಗಿಸ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಇಲ್ಲಿ ಹುಡುಗಿ ಕಥೆ ಏನಾಗಿದೆ ಅಂತಂದರೆ, ಇವನು ಗಂಡನ ಕಳ್ಕೊಳ್ತಾಳೆ. ಗಂಡನ ಕಳ್ಕೊಂಡಿದ್ದಾದ್ಮೇಲೆ ಆ ಹುಡುಗಿ ಅವ್ರ ತವ್ರ ಮನೆಗೆ ಬರ್ತಾಳೆ.
ತವ್ರ ಮನೆಗೆ ಬಂದು ಅವರಪ್ಪ ಯಾವುದೇ ಕಾರಣಕ್ಕೂ 2ನೇ ಮದುವೆ ಮಾಡೋಕ್ಕೆ ಯೋಚನೆ ಮಾಡ್ತಾನೆ, ಹೆದರ್ತಾನೆ. ಯಾಕೆಂದರೆ ಈ ಸಮಾಜಕ್ಕೆ ಹೆದರ್ತಾನೆ. 2ನೇ ಮದುವೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲ್ಲ. ಇದಾದಮೇಲೆ 10 ವರ್ಷ ಆಗುತ್ತೆ, 20 ವರ್ಷ ಆಗುತ್ತೆ, 30 ವರ್ಷ ಆಗುತ್ತೆ. ಈ ಹುಡುಗಿಗೂ ಗೊತ್ತಿಲ್ಲ ನನ್ನ ಜೀವನ ಈ ಒಂದು ಸ್ಥಾನಕ್ಕೆ ಬರೋಕ್ಕೆ ಅವನ ಕಾರಣ ಅಂತಲೂ ಗೊತ್ತಿಲ್ಲ. ಅವನಿಗೂ ಗೊತ್ತಿಲ್ಲ ಈ ಥರ ಈ ಹುಡುಗಿ ಜೀವನ ಇದೆ, ನನ್ನಿಂದನೇ ಈ ಹುಡುಗಿ ಜೀವನ ಹಾಳಾಯಿತು ಅಂತಲೂ ಅವನಿಗೂ ಗೊತ್ತಿಲ್ಲ. ಯಾರೋ ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಒಂದು ರೂಮರ್ ಸ್ಪ್ರೆಡ್ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಈ ಒಂದು ಹುಡುಗಿ ಬಾಳು ಹಾಳಾಯ್ತಿಲ್ಲಿ. 30 ವರ್ಷ ಜೀವನ ಮಾಡ್ತಾಳೆ. ಹೆಂಗೆ ಜೀವನ ಮಾಡ್ತಾಳೆ ಅಂತಂದರೆ, ಗಂಡ ಇರೋದಿಲ್ಲ, ಸುಮ್ಮನೆ ಬದುಕಿದ್ದಾಳೆ, ಸತ್ತಂಗೆ ಜೀವನ ಮಾಡ್ತಾಳೆ ಕಣ್ರಿ. 50 ವರ್ಷ ಆಗುತ್ತೆ, 60 ವರ್ಷ ಆಗುತ್ತೆ ಇವಳಿಗೂ, ಅವನಿಗೂ 60 ವರ್ಷ ಆಗುತ್ತೆ. ಅವನಲ್ಲಿ ತನ್ನ ಮಕ್ಕಳಿಗೆಲ್ಲ ಮದುವೆ ಮಾಡಿ ಮೊಮ್ಮಕ್ಕಳು ಆಲ್ರೆಡಿ ಹುಟ್ಟಿರ್ತಾರೆ. 70 ವರ್ಷ ಆಗುತ್ತೆ, ಇವಳು ತೀರೋಗ್ತಾಳೆ, ಅವನು ತೀರೋಗ್ತಾನಲ್ಲಿ. ಈ ಒಂದು ಸ್ಟೋರಿ ಇಲ್ಲಿಗೆ ಎಂಡ್ ಆಯಿತು. ಈ ಸ್ಟೋರಿಯಲ್ಲಿ ಏನಪ್ಪ ಅರ್ಥ ಆಯಿತು ಅಂತಂದರೆ, ಒಂದು ಸಣ್ಣ ಸುಳ್ಳು ಕಣ್ರಿ, ಒಂದೇ ಒಂದು ಸಣ್ಣ ಸುಳ್ಳು ಎಷ್ಟು ಜೀವನಗಳನ್ನ ಹಾಳು ಮಾಡುತ್ತೆ ಯೋಚನೆ ಮಾಡಿ ನೀವು. ಒಂದೇ ಒಂದು ಸಣ್ಣ ಸುಳ್ಳು ಆ ಹುಡುಗಿ ಜೀವನನೇ ಹಾಳು ಮಾಡ್ತು ಕಣ್ರಿ. ಸೊ ಪ್ರತಿಯೊಬ್ಬರಲ್ಲೂ ನಾನು ಏನು ಕೇಳ್ಕೊಳ್ತೀನಿ ಅಂತಂದರೆ, ನಿಮ್ಮ ಕಣ್ಣಾರೆ ನೀವು ನೋಡಿದರೆ, ನೀವೇನಾದರೂ ಆ ಒಂದು ಸಮಯನ ಅನುಭವಿಸಿದ್ರೆ ದಯವಿಟ್ಟು ಆ ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ಳಿ. ನೀವು ನೋಡಿಲ್ಲ, ಯಾರೋ ತಗೊಬಂದು ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ, ಯಾರೋ ತಗೊಬಂದು ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ತಾರೆ, ಒಂದು ಕೆಟ್ಟ ವಿಚಾರನ ಹೇಳ್ತಾರೆ. ಆ ವಿಚಾರನ ನೀವು ಸ್ಪ್ರೆಡ್ ಮಾಡಬೇಡಿ ದಯವಿಟ್ಟು. ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ಏನಪ್ಪ ಅಂತಂದರೆ, ಒಳ್ಳೆಯದು ಚಪ್ಪಲಿ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಕೆಟ್ಟದ್ದು ಇಡೀ ಪ್ರಪಂಚನೇ ಸುತ್ಕೊಂಡ್ಬರುತ್ತಂತೆ. ಸೊ ದಯವಿಟ್ಟು ನಮ್ಮ ಕೈಯಲ್ಲಾದರೆ ಪಾಸಿಟಿವ್ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡೋಣ. ಯಾಕೆ ನೆಗೆಟಿವ್ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡಬೇಕು? ಸಿಂಪಲ್ಲಾಗಿ ಇದೇ ಕಥೆನ ನಾನು ಬೇರೆ ರೀತಿ ಹೇಳ್ತೀನಿ ನೋಡಿ. ಅದೇ ಅವತ್ತು ಅವನ ಫ್ರೆಂಡ್ಸ್ ಕೇಳಿದಾಗ ಏನು ಹೇಳಿದ್ಲು, ನೀನು ಪ್ರಪೋಸ್ ಮಾಡ್ದಂಗ ಅಂತ ಹೇಳಿದಾಗ ಅವನೊಂದು ಮಾತು ಹೇಳ್ಬೋದಿತ್ತು, ನನಗೆ ತುಂಬ ಹೆಮ್ಮೆ ಆಯಿತು ಇಂಥ ಒಂದು ಹುಡುಗಿನ ಪ್ರೀತಿಸಿದ್ದಕ್ಕೆ. ಅವಳು ಅವರ ತಂದೆಗೆ ಎಷ್ಟು ಗೌರವ ಕೊಡ್ತಾಳೆ, ಅವರ ತಂದೆ ಅವರ ಫ್ಯಾಮಿಲಿಗೆ ತುಂಬ ಗೌರವ ಕೊಡ್ತಾಳೆ. ಅವಳು ಇದು ಡಿಗ್ರಿ ಆದಮೇಲೆ ಓದಿ IAS ಆಫೀಸರ್ ಆಗಬೇಕು ಅಂತ ಒಂದು ಒಳ್ಳೆ ಗುರಿ ಇಟ್ಕೊಂಡಿದ್ದಾಳೆ. ಇಂಥ ಒಂದು ಹುಡುಗಿನ ನಾನು ಪ್ರೀತಿಸಿದ್ದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಅನ್ನೋ ಒಂದು ವಿಚಾರನ ಅವ್ರ ಫ್ರೆಂಡ್ಸ್ ಹತ್ರ ಹೇಳಿದಿದ್ರೆ ಅವಳ ಲೈಫ್ ಎಲ್ಲಿರ್ತಿತ್ತು? ಅದೇ ವಿಚಾರ ಅವ್ರ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಕಾಲೇಜೆಲ್ಲ ಗೊತ್ತಾಗಿ ಅವರ ತಂದೆಗೂ ಈ ವಿಚಾರ ಗೊತ್ತಿದ್ರೆ ಅವ್ರ ತಂದೆ ಒಂದು ಫ್ರೀಡಮ್ ಕೊಡ್ತಿದ್ಲು ಅವಳಿಗೆ. ಓದಮ್ಮ ನೀನು ಅಂತ ಫ್ರೀಡಮ್ ಕೊಡ್ತಿದ್ಳು. ಇಫ್ ಇನ್ ಕೇಸ್ ಅವಳೇನಾದರೂ IAS ಆಫೀಸರೇ ಆಗಿದ್ಲು ಅಂತ ಇಟ್ಕೊಳ್ಳಿ, IAS ಆಫೀಸರ್ ಆಗಿ ಇವಳು ಈ ಥರ ನನಗೆ ಈ ಥರ ಕಾಲೇಜಲ್ಲಿ ಇರಬೇಕಾದ್ರೆ ಪ್ರಪೋಸ್ ಮಾಡಿದ್ದ ಇವನು ಅಂತ ಹೇಳಿ ಅವಾಗ ಒಪ್ಕೊಂಡು ಆಮೇಲೆ ಮದುವೆ ಆಗಿ ಮಕ್ಕಳಾಗಿ ಈ ಥರ ಲೈಫ್ ಲೀಡ್ ಆಗ್ತಿತ್ತು. ಆದರೆ ಈ ಒಂದು ಕಥೆಯಲ್ಲಿ ನಮ್ಗೆ ಅರ್ಥ ಆಗಿದ್ದೇನು ಅಂತಂದರೆ, ಒಂದೇ ಒಂದು ಸುಳ್ಳು ಆ ಹುಡುಗಿ ಲೈಫ್ನ ಹಾಳು ಮಾಡ್ತು. ಸೊ ದಯವಿಟ್ಟು ಈ ಥರ ರೂಮರ್ಸು, ಈ ಥರ ಒಂದು ಇನ್ಸಿಡೆಂಟ್ಸು ನಮ್ಮ ಕಣ್ಣು ಮುಂದೆನೇ ಆಗ್ತಿರ್ತವೆ. ಯಾರೋ ಒಂದು ವಿಚಾರನ ಎತ್ಕೊಬಂದು ನಮಗೆ ಹೇಳ್ತಾರೆ, ಆ ಒಂದು ವಿಚಾರನ ನಾವು ನೋಡಿದ್ರೆ ಇನ್ನೊಬ್ಬರಿಗೆ ಹೇಳೋಣ. ನಾವು ನೋಡಿಲ್ವಾ, ಬೇಕಿಲ್ಲ, ಅವನೇನೋ ರೂಮರ್ ಸ್ಪ್ರೆಡ್ ಮಾಡ್ತಾವನೆ, ಆ ವಿಚಾರ ನಾವು ತಗೊಂಡೋಗೋದು ಇನ್ನೊಬ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಇನ್ಫಾರ್ಮೇಷನ್ ಬಂತು ನಮಗೆ ಗೊತ್ತಿಲ್ಲದಿರ್ತಕ್ಕಂಥದ್ದು ಬೇಡ. ಈ ಒಂದು ಪ್ರಪಂಚದಲ್ಲಿ ಕೆಟ್ಟದ್ದು ತುಂಬ ಸ್ಪೀಡಾಗಿ ಸ್ಪ್ರೆಡ್ ಆಗುತ್ತೆ ಒಳ್ಳೆಯದಕ್ಕಿಂತ. ಸೊ ದಯವಿಟ್ಟು ಆದಷ್ಟು ನಾವು ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋಣ, ಈ ಕೆಟ್ಟದ ಬಗ್ಗೆ ಸ್ಪ್ರೆಡ್ ಮಾಡೋದು ಬೇಡ ಅಂತ ಹೇಳ್ತಾ ಈ ಒಂದು ವಿಡಿಯೋನ, ಈ ಒಂದು ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಭಗತ್ ಸಿಂಗ್ ಮುರುಗಮಲೆ. ದಯವಿಟ್ಟು ಈ ಒಂದು ವಿಡಿಯೋಗೆ ಎಲ್ಲರೂ ಸಪೋರ್ಟ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋಲ್ಲಿ ಇನ್ನೂ ಒಂದು ಒಳ್ಳೆಯ ಸ್ಟೋರಿ ತೊಗೊಂಬರ್ತೀನಿ. ಥ್ಯಾಂಕ್ ಯು.